ನಮಸ್ಕಾರ ಸ್ನೇಹಿತರೆ. ನಮ್ಮ ನೆರೆಯ ಶತ್ರು ದೇಶ ಚೀನಾ ದಶಕಗಳಿಂದಲೂ ನಮ್ಮ ಗಡಿಯ ತುದಿಯವರೆಗೂ ರಸ್ತೆಗಳನ್ನ ಕಟ್ಟಿ ಹೊಸ ಹಳ್ಳಿಗಳನ್ನ ನಿರ್ಮಿಸಿ ಭಾರತಕ್ಕೆ ಟೆನ್ಷನ್ ಕೊಡ್ತಾನೆ ಬಂದಿದೆ. ಕೆಲವು ಕಡೆಗಳಲ್ಲಿ ಸೀಕ್ರೆಟ್ ರಸ್ತೆಗಳನ್ನ ಈಗ್ಲೂ ನಿರ್ಮಿಸ್ತಾ ಇದೆ. ಈಗ ಭಾರತ ಇದೇ ಆಟವನ್ನ ಚೀನಾ ಪಾಕಿಸ್ತಾನಗಳಿಗೆ ತಿರುಗು ಬಾಣದ ತರ ಬಿಡೋಕೆ ಮುಂದಾಗಿದೆ. ಅವರದ್ದೇ ಸ್ಟೈಲ್ನಲ್ಲಿ ಕೌಂಟರ್ ಕೊಡೋಕೆ ದೊಡ್ಡ ಪ್ಲಾನ್ ಹಾಕಿದೆ. ಹೌದು, ಬಾರ್ಡರ್ ಪ್ರದೇಶದಲ್ಲಿ ಬರೋಬ್ಬರಿ 5,000 ಕಿಲೋಮೀಟರ್ ಉದ್ದದ ಮೆಗಾ ರಸ್ತೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿದೆ. ಇದಕ್ಕೆ ಒಂದೆರಡಲ್ಲ, ಬರೋಬ್ಬರಿ 2 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಸುರಿತಿದ್ದಾರೆ. ಹಾಗಾದ್ರೆ ಏನಿದು ಬಾರ್ಡರ್ ಹೈವೇ ಪ್ಲಾನ್? ಗಡಿಯಲ್ಲಿ ನಮ್ಮ ಶತ್ರುಗಳಿಗೆ ಕೌಂಟರ್ ಹೇಗಿರುತ್ತೆ? ಪೂರ್ವದಿಂದ ಹಿಡಿದು ಪಶ್ಚಿಮ ಬಾರ್ಡರ್ ವರೆಗೆ ಎಲ್ಲೆಲ್ಲ ಆಗುತ್ತೆ ಹೈವೇಗಳು? ಬನ್ನಿ ಈ ವಿಡಿಯೋದಲ್ಲಿ ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಶತ್ರುಗಳ ಎದೆ ನಡುಗಿಸುವ ಮೆಗಾ ಪ್ರಾಜೆಕ್ಟ್. ಸ್ನೇಹಿತರೆ, ಭಾರತ ತನ್ನ ಗಡಿ ಭಾಗಗಳನ್ನ ಹಿಂದೆಂದಿಗಿಂತಲೂ ದೊಡ್ಡ ಮಟ್ಟದಲ್ಲಿ ಡೆವಲಪ್ ಮಾಡೋಕೆ ಶುರು ಮಾಡಿದೆ. ಇದನ್ನ ಕೇವಲ ರಸ್ತೆ ನಿರ್ಮಾಣ ಅಂತ ಕರೆಯೋಕೆ ಆಗಲ್ಲ. ಇದೊಂದು ಬಿಗ್ಗೆಸ್ಟ್ ಸ್ಟ್ರಾಟಜಿಕ್ ಎಕ್ಸ್ಪಾನ್ಷನ್. ಮೂಲಗಳ ಪ್ರಕಾರ ಕೇಂದ್ರ ಸರ್ಕಾರ ಮುಂದಿನ 3-5 ವರ್ಷಗಳಲ್ಲಿ ಬರೋಬ್ಬರಿ 5,000 ಕಿಲೋಮೀಟರ್ ಉದ್ದದ ಹೆದ್ದಾರಿಗಳನ್ನ ಬಾರ್ಡರ್ ಉದ್ದಕ್ಕೂ ನಿರ್ಮಿಸುತ್ತಿದೆ. ಚೀನಾ, ಪಾಕಿಸ್ತಾನ, ಬಾಂಗ್ಲಾ, ನೇಪಾಳ, ಭೂತಾನ್ ಮತ್ತು ಮಯನ್ಮಾರ್ ಹೀಗೆ ಎಲ್ಲಾ ಗಡಿ ಭಾಗದಲ್ಲಿ ಈ ಹೈವೇಗಳನ್ನ ಡೆವಲಪ್ ಮಾಡೋಕೆ ಪ್ಲಾನ್ ಮಾಡಲಾಗಿದೆ. ಈಗಾಗಲೇ ಈ ಪ್ರಾಜೆಕ್ಟ್ನ ಸ್ಕೇಲ್ ಎಷ್ಟಿದೆ ಅಂದ್ರೆ, ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಡೇಟಾ ಪ್ರಕಾರ ಕಳೆದ 5 ವರ್ಷಗಳಲ್ಲಿ 3,318 ಕಿಲೋಮೀಟರ್ನಷ್ಟು ಬಾರ್ಡರ್ ಪ್ರಾಜೆಕ್ಟ್ಗಳಿಗೆ ಅನುಮೋದನೆ ಸಿಕ್ಕಿದೆ. ಇದರಲ್ಲಿ ಈಗಾಗಲೇ 1,301 ಕಿಲೋಮೀಟರ್ ರಸ್ತೆ ನಿರ್ಮಾಣ ಕಂಪ್ಲೀಟ್ ಕೂಡ ಆಗಿದೆ. ಅತಿ ಹೆಚ್ಚು ರಸ್ತೆ ನಿರ್ಮಾಣ ಆಗ್ತಿರೋದು ಎಲ್ಲಿ ಅಂದ್ರೆ, ಅದು ಚೀನಾಕ್ಕೆ ತಾಗಿಕೊಂಡಿರುವ ಅರುಣಾಚಲ ಪ್ರದೇಶದಲ್ಲಿ. ಅಲ್ಲಿ ಬರೋಬ್ಬರಿ 740 ಕಿಲೋಮೀಟರ್ ಪ್ರಾಜೆಕ್ಟ್ ನಡೀತಿದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ 355 ಕಿಲೋಮೀಟರ್, ಉತ್ತರಾಖಂಡದಲ್ಲಿ 266 ಕಿಲೋಮೀಟರ್, ಪಶ್ಚಿಮ ಬಂಗಾಳದಲ್ಲಿ 265 ಕಿಲೋಮೀಟರ್ ಮತ್ತು ಮಣಿಪುರದಲ್ಲಿ 241 ಕಿಲೋಮೀಟರ್ ಪ್ರಾಜೆಕ್ಟ್ಗಳು ನಡೆಯುತ್ತಿವೆ. ಜೊತೆಗೆ ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರಾ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ಹಿಮಾಚಲ ಪ್ರದೇಶ ರಾಜ್ಯಗಳು ಕವರ್ ಆಗ್ತಿವೆ. ಸ್ನೇಹಿತರೆ, ಸದ್ಯ ಇಡೀ ದೇಶದಲ್ಲಿ 7.15 ಲಕ್ಷ ಕೋಟಿ ವೆಚ್ಚದಲ್ಲಿ 1,191 ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳು ನಡೀತಿವೆ. ಅದರಲ್ಲಿ 25,917 ಕಿಲೋಮೀಟರ್ ಕವರ್ ಆಗ್ತಿದೆ. ಇದರಲ್ಲಿ 3,100 ಕಿಲೋಮೀಟರ್ ಬರೋದು ಕೇವಲ ಗಡಿ ಭಾಗದಲ್ಲೇ. ಇನ್ನು ಉಳಿದದ್ದನ್ನು ಕೂಡ ಆದಷ್ಟು ಬೇಗ ಕೈಗೊಳ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಅತಿ ದುರ್ಗಮ ಪ್ರದೇಶಗಳಿಗೆ ಅಂದ್ರೆ ಮನುಷ್ಯರು ಕಾಲಿಡೋಕು ಕಷ್ಟ ಆಗುವಂತಹ ಜಾಗಗಳಿಗೆ ನಮ್ಮ ಮಿಲಿಟರಿ ಲಾಜಿಸ್ಟಿಕ್ಸ್ ಟ್ಯಾಂಕರ್ಗಳು ಮತ್ತು ಯೋಧರನ್ನ ಅತಿ ವೇಗವಾಗಿ ತಲುಪಿಸುವುದು ಈ ಯೋಜನೆಯ ಮೊದಲ ಗುರಿ. ಗಡಿಯಲ್ಲಿ ಡಬಲ್ ಕೌಂಟರ್. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಯಾಕೆ ಬೇಕು? ಇಲ್ಲಿ ನೇಪಾಳ, ಭೂತಾನ್, ಮಯನ್ಮಾರ್ ದೇಶಗಳ ಹತ್ರನೂ ರೋಡ್ ಡೆವಲಪ್ ಮಾಡ್ತಿದ್ರು ಸಹ ಇಲ್ಲಿ ಭಾರತ ಮುಖ್ಯವಾಗಿ ಡ್ರ್ಯಾಗನ್ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಸ್ಟ್ರಾಂಗ್ ಕೌಂಟರ್ ಕೊಡೋಕೆ ನೋಡ್ತಿದೆ. ಭಾರತಕ್ಕೆ ಚೀನಾದ ಜೊತೆ ಇದ್ದ ದೊಡ್ಡ ಪ್ರಾಬ್ಲಮ್ ಅಂದ್ರೆ ರೋಡ್ ಹೆಡ್ ಡಿಫರೆನ್ಷಿಯಲ್. ಅಂದ್ರೆ ನಮ್ಮ ಶತ್ರು ದೇಶದ ಗಡಿಗೂ ಮತ್ತು ವಾಹನಗಳು ಚಲಿಸಬಲ್ಲ ನಮ್ಮ ಕೊನೆಯ ರಸ್ತೆಗೂ ಇರುವ ಅಂತರವನ್ನೇ ಮಿಲಿಟರಿ ಭಾಷೆಯಲ್ಲಿ ರೋಡ್ ಹೆಡ್ ಡಿಫರೆನ್ಷಿಯಲ್ ಅಂತ ಕರೀತಾರೆ. ಈ ಗ್ಯಾಪ್ ಎಷ್ಟಿದೆ ಅನ್ನೋದ್ರ ಮೇಲೆಯೇ ಯುದ್ಧದ ಸಮಯದಲ್ಲಿ ಸೇನೆ ಮತ್ತು ಲಾಜಿಸ್ಟಿಕ್ಸ್ ಎಷ್ಟು ವೇಗವಾಗಿ ಗಡಿ ತಲುಪುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ನಮಗೆ ಗೊತ್ತಿದೆ, ಚೀನಾ ಈ ಹಿಂದಿನಿಂದಲೂ ನಮ್ಮ ಬಾರ್ಡರ್ ಹತ್ತಿರಾನೇ ರಸ್ತೆಗಳನ್ನ ಡೆವಲಪ್ ಮಾಡ್ತಾ ಬಂದಿದೆ. ಅವರ ರೋಡ್ ಹೆಡ್ ಗಡಿಗೆ ಅಂಟಿಕೊಂಡೇ ಇದೆ. ಇಲ್ಲಿ ನೀವು ಸ್ಯಾಟಲೈಟ್ ಇಮೇಜ್ಗಳನ್ನ ನೋಡ್ಬೋದು. ಅರುಣಾಚಲ ಪ್ರದೇಶದ ಬಳಿ, ಶಾಕ್ಸ್ಗನ್ ವ್ಯಾಲಿ ಬಳಿ, ಹೀಗೆ ಎಲ್ಲಾ ಕಡೆ ಭಾರತ ಸುತ್ತ ರೋಡ್ಗಳನ್ನ, ಇನ್ಫಾಗಳನ್ನ ಡೆವಲಪ್ ಮಾಡ್ತಿದ್ದಾರೆ. ಸ್ನೇಹಿತರೆ, ಚೀನಾದ ರೋಡ್ ಹೆಡ್ ಡಿಫರೆನ್ಷಿಯಲ್ ಇದೆಯಲ್ಲ, ಅದು ಬರೀ 8 ಕಿಲೋಮೀಟರ್ ಅಷ್ಟೇ. ಆದ್ರೆ ಭಾರತ ಕೆಲವು ಸ್ಟ್ರಾಟಜಿಕಲ್ ಇಂಪಾರ್ಟೆನ್ಸ್ ಇರೋ ಕಡೆ 20ರಿಂದ 120 ಕಿಲೋಮೀಟರ್ ವರೆಗೂ ಗ್ಯಾಪ್ ಹೊಂದಿದೆ. ಅಂದ್ರೆ ಗಡಿಗೆ ನಮ್ಮ ರೋಡಿಗೂ ಅಷ್ಟು ಡಿಫರೆನ್ಸ್ ಇದೆ. ಸೊ ಈ ಗ್ಯಾಪ್ ಅನ್ನ ಕಡಿಮೆ ಮಾಡೋಕೆ ಭಾರತ ಈಗ ಹೊರಟಿರೋದು. ಅವರು ಎಷ್ಟು ನಮಗೆ ಹತ್ರ ಬರ್ತಿದ್ದಾರೋ ನಾವು ಕೂಡ ಅವರಿಗೆ ಅಷ್ಟೇ ಹತ್ರದಿಂದ ರೆಡಿ ಇರಬೇಕು ಅಂತ. ಉದಾಹರಣೆಗೆ ನೋಡಿ,
ಅರುಣಾಚಲ ಪ್ರದೇಶದಲ್ಲಿ 1748 ಕಿಲೋಮೀಟರ್ ಉದ್ದದ ಅರುಣಾಚಲ ಫ್ರಾಂಟಿಯರ್ ಹೆದ್ದಾರಿ ನಿರ್ಮಾಣವಾಗ್ತಿದೆ. ಈ ರಸ್ತೆಯ ವಿಶೇಷತೆ ಏನಂದ್ರೆ ಇದು ಚೀನಾದ LACಗೆ ಪ್ಯಾರಲಲ್ ಆಗಿ ಸಾಗುತ್ತೆ. ಇದು ಮಿಲಿಟರಿ ಮತ್ತು ಸಿವಿಲಿಯನ್ ಯೂಸ್ ಎರಡಕ್ಕೂ ಬಳಕೆ ಆಗುತ್ತೆ. ಕೇವಲ ರಸ್ತೆ ಮಾತ್ರವಲ್ಲ ಸ್ನೇಹಿತರೆ, ರೈಲ್ವೆ ಇಲಾಖೆ ಕೂಡ ಬಾರ್ಡರ್ನಲ್ಲಿ ದೊಡ್ಡ ಆಟ ಆಡ್ತಿದೆ. ಸುಮಾರು 48,000 ಕೋಟಿ ರೂಪಾಯಿಯನ್ನ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತೆ ಚೀನಾ ಗಡಿಗಳನ್ನ ಗಮನದಲ್ಲಿಟ್ಟುಕೊಂಡು ಗಡಿ ರೈಲ್ವೆ ಅಭಿವೃದ್ಧಿ ಮಾಡಲಾಗ್ತಿದೆ. ಮುಂದಿನ 2 ವರ್ಷಗಳ ಎಲ್ಲಾ ರೈಲ್ವೆ ಯೋಜನೆಗಳ ಪೈಕಿ 22% ಭಾರತದ ಗಡಿ ಭಾಗಗಳಲ್ಲೇ ನಡೆಯುತ್ತಿದೆ. ಗಡಿ ರಾಜ್ಯಗಳಾದ ಪಂಜಾಬ್, ಪಶ್ಚಿಮ ಬಂಗಾಳ, ಹಿಮಾಚಲ ಪ್ರದೇಶ, ರಾಜಸ್ಥಾನ ಮತ್ತು ಅಸ್ಸಾಂನಲ್ಲಿ ಹೊಸ ಟ್ರ್ಯಾಕ್ಗಳು ತಲೆ ಎತ್ತಲಿವೆ. ಗಡಿ ಭದ್ರತೆಯನ್ನ ಮತ್ತಷ್ಟು ಟೈಟ್ ಮಾಡಲಾಗಿದೆ. ಇನ್ನು ಈ ಕಡೆ ಇತ್ತೀಚೆಗಷ್ಟೇ ಪಾಕಿಸ್ತಾನ ಮತ್ತು ಇತರೆ ಗಡಿ ಹತ್ತಿರದಲ್ಲಿ ಯಾವುದೇ ಅನುಮಾನಾಸ್ಪದ ಆಕ್ಟಿವಿಟಿ ಕಂಡುಬಂದ್ರೆ ಇಲ್ಲೀಗಲ್ ಬಿಲ್ಡಿಂಗ್ಗಳು ಇದ್ರೆ ಡೆಮಾಲಿಷ್ ಮಾಡಿ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ. BSF ಮತ್ತು ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಆಕ್ಷನ್ ತಗೊಳ್ಳೋಕೆ ಫ್ರೀ ಹ್ಯಾಂಡ್ ನೀಡಲಾಗಿದೆ. 360 ಡಿಗ್ರಿ ಸೆಕ್ಯೂರಿಟಿ ಫ್ರೇಮ್ ವರ್ಕ್ ರೆಡಿ ಮಾಡ್ತಿದ್ದಾರೆ. ಮ್ಯೂಲ್ ಅಕೌಂಟ್ಗಳ ಟ್ರ್ಯಾಕಿಂಗ್, ನಕಲಿ ಆಧಾರ್ ಕಾರ್ಡ್ಗಳ ಪತ್ತೆ, ಕಳ್ಳ ಸಾಗಾಣೆ ನಿಯಂತ್ರಣ ಎಲ್ಲದಕ್ಕೂ ಚೆಕ್ ಮೇಟ್ ಇಡಲಾಗ್ತಿದೆ. ಲಾಸ್ಟ್ ವಿಲೇಜ್ ಅಲ್ಲ, ಫಸ್ಟ್ ವಿಲೇಜ್. ಸ್ನೇಹಿತರೆ, ಇದು ಬರೀ ಮಿಲಿಟರಿಗಲ್ಲ. ಈ ರಸ್ತೆಗಳ ನಿರ್ಮಾಣದಿಂದ ಗಡಿಭಾಗದ ಆರ್ಥಿಕತೆಯೇ ಬದಲಾಗಲಿದೆ. ಅದು ಹೇಗಂತ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ನಿಮ್ಮಲ್ಲೊಂದು ಸಣ್ಣ ರಿಕ್ವೆಸ್ಟ್. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ಮಸ್ತ್ ಮಗ ಚಾನೆಲ್ನ ಜಾಯಿನ್ ಬಟನ್ ಕ್ಲಿಕ್ ಮಾಡುವ ಮೂಲಕ ನೀವು ನಮ್ಮ ಮೆಂಬರ್ ಆಗಬಹುದು. ಇದರಿಂದ ನಿಮಗೆ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಸಿಗೋದರ ಜೊತೆಗೆ ನಮ್ಮ ಪ್ರಾಮಾಣಿಕ ಪತ್ರಿಕೋದ್ಯಮಕ್ಕೆ ನಿಮ್ಮದೊಂದು ದೊಡ್ಡ ಬೆಂಬಲ ಸಿಕ್ಕಂತಾಗತ್ತೆ. ಆಸಕ್ತಿ ಇರೋರು ಖಂಡಿತ ಜಾಯಿನ್ ಆಗಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ರಕ್ಷಣೆ ಜೊತೆಗೆ ಅತಿ ದುರ್ಗಮ ಪ್ರದೇಶಗಳನ್ನ ಟ್ರೇಡಿಂಗ್ ಮತ್ತು ಟೂರಿಸಂ ಹಬ್ ಆಗಿ ಕನೆಕ್ಟ್ ಮಾಡೋದು ಸರ್ಕಾರದ ಇನ್ನೊಂದು ಉದ್ದೇಶ. ಗಡಿ ಹಳ್ಳಿಗಳನ್ನ ನಾವು ಇಷ್ಟು ದಿನ ದೇಶದ ಕೊನೆಯ ಹಳ್ಳಿಗಳು ಅಂತ ಕರೀತಿದ್ವಿ. ಆದ್ರೆ ಈಗ ಅವೇ ದೇಶದ ಮೊದಲ ಹಳ್ಳಿಗಳು. ಉತ್ತಮ ರಸ್ತೆಗಳಿದ್ರೆ ಏನಾಗುತ್ತೆ? ರಿಮೋಟ್ ಏರಿಯಾದಲ್ಲಿರೋ ಜನರಿಗೆ ಒಳ್ಳೆ ಆಸ್ಪತ್ರೆಗಳು ಸಿಗುತ್ತವೆ, ಮಕ್ಕಳಿಗೆ ಎಜುಕೇಶನ್ ಸಿಗುತ್ತೆ, ಅವರ ಬೆಳೆಗಳಿಗೆ ಮಾರ್ಕೆಟ್ ಸಿಗುತ್ತೆ, ವ್ಯಾಪಾರ, ಟೂರಿಸಂ ಎಲ್ಲವೂ ಕೂಡ ದೊಡ್ಡದಾಗಿ ಬೆಳೆಯುತ್ತೆ. ಇಲ್ಲಿ ವ್ಯಾಪಾರ ಅಂದಾಗ ಈ ಪ್ರಾಜೆಕ್ಟ್ ಅನ್ನ ಕೇವಲ ರಸ್ತೆ ಆಗಿ ಅಲ್ಲ, PM ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಅಡಿಯಲ್ಲಿ ಇದನ್ನ ಲಿಂಕ್ ಮಾಡಲಾಗ್ತಿದೆ. ರಸ್ತೆ, ರೈಲ್ವೆ ಸೇರಿದಂತೆ ಹಲವು ಇನ್ಫ್ರಾ ಯೋಜನೆಗಳನ್ನ ಒಂದೇ ವೇದಿಕೆಗೆ ತಂದು ಪ್ರಾಜೆಕ್ಟ್ ಗಳನ್ನ ಯಾವುದೇ ಡಿಲೇ ಇಲ್ಲದೆ ಫಾಸ್ಟ್ ಆಗಿ ಮುಗಿಸೋ ಗುರಿಯನ್ನ ಇಲ್ಲಿ ಹಾಕೊಳ್ಳಲಾಗಿದೆ. ಇದರ ಜೊತೆಗೆ ಈ ಗಡಿ ರಸ್ತೆಗಳನ್ನ ಸಾಗರಮಾಲಾ ಯೋಜನೆಗೂ ಲಿಂಕ್ ಮಾಡಲಾಗ್ತಿದೆ. ಸಾಗರಮಾಲಾ ಅಂದ್ರೆ ದೇಶದ ಸಮುದ್ರ ಬಂದರುಗಳನ್ನ ಪೋರ್ಟ್ಸ್ ನೇರವಾಗಿ ನ್ಯಾಷನಲ್ ಹೈವೇಗಳಿಗೆ ಕನೆಕ್ಟ್ ಮಾಡೋ ಮೆಗಾ ಪ್ರಾಜೆಕ್ಟ್. ಇದರಿಂದ ಏನಾಗುತ್ತೆ? ವಿದೇಶದಿಂದ ಬಂದರುಗಳಿಗೆ ಬರೋ ಸೇನಾ ಸರಕುಗಳು ಅಥವಾ ವ್ಯಾಪಾರದ ವಸ್ತುಗಳು ಅತಿ ಕಡಿಮೆ ಸಮಯದಲ್ಲಿ ಗಡಿ ತಲುಪುತ್ತವೆ. ಇದು ಜಾಗತಿಕ ವ್ಯಾಪಾರಕ್ಕೂ ದೊಡ್ಡ ಬೂಸ್ಟ್ ನೀಡಲಿದೆ. ಸ್ನೇಹಿತರೆ, ಭಾರತ ಈಗ ಬಾರ್ಡರ್ ಭಾಗದಲ್ಲಿ ದೊಡ್ಡ ಸ್ಟ್ರಾಟಜಿಕಲ್ ನಿರ್ಧಾರಗಳನ್ನ ತಗೋತಿದೆ. ಈಗೇನಿದ್ರು ಅಫೆನ್ಸಿವ್ ಅಂಡ್ ಅಗ್ರೆಸಿವ್ ಪಾಲಿಸಿ. ಬಾರ್ಡರ್ಗೆ ರಸ್ತೆ ಬೇಕು, ಸೇನೆ ಫಾಸ್ಟ್ ಆಗಿ ಮೂವ್ ಆಗಬೇಕು ಅನ್ನೋದು ಇವತ್ತಿನ ಸ್ಟ್ರಾಟಜಿ. ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಕೂಡ ಈ ಸಾರಿ 7,146 ಕೋಟಿ ಬಜೆಟ್ ಎತ್ತಿಡಲಾಗಿದೆ. ಆದರೆ ಇಲ್ಲಿ ಈ 5,000 ಕಿಲೋಮೀಟರ್ ರಸ್ತೆ ಮಾಡೋದು ಸುಲಭದ ಮಾತಲ್ಲ. ಹಿಮಾಲಯದ ಸೂಕ್ಷ್ಮ ಪರಿಸರ, -ಡಿಗ್ರಿ ಟೆಂಪರೇಚರ್, ಕಡಿದಾದ ಬೆಟ್ಟಗಳು, ಇದರ ನಡುವೆ ಆಲ್ ವೆದರ್ ರಸ್ತೆ ಮಾಡೋದು ನಿಜಕ್ಕೂ ಸವಾಲಿನ ಕೆಲಸ. ಜೊತೆಗೆ ಮಲ್ಟಿಪಲ್ ಏಜೆನ್ಸಿಗಳ ನಡುವೆ ಕೋಆರ್ಡಿನೇಷನ್ ತರೋದು ಮತ್ತು ಅಂದುಕೊಂಡ ಟೈಮ್ಲೈನ್ನಲ್ಲಿ ಪ್ರಾಜೆಕ್ಟ್ ಮುಗಿಸೋದು ಸರ್ಕಾರದ ಮುಂದಿರೋ ಅತಿ ದೊಡ್ಡ ಚಾಲೆಂಜ್. ಒಟ್ಟಾರೆಯಾಗಿ ಇದು ಆದಷ್ಟು ಬೇಗ ಆದ್ರೆ ಒಂದು ಕಡೆ ಮಿಲಿಟರಿ ಶಕ್ತಿ ಹೆಚ್ಚಾಗತ್ತೆ, ಜೊತೆಗೆ ನಮಗೆ ಚೀನಾ, ಪಾಕ್ಗಳಿಗೆ ಕೌಂಟರ್ ಕೊಡೋ ನಿಟ್ಟಿನಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಜೊತೆಗೆ ನಮ್ಮ ರಿಮೋಟ್ ಹಳ್ಳಿಗಳು ದೇಶದ ಆರ್ಥಿಕತೆಯ ಜೊತೆ ಬಲವಾಗಿ ಕೈ ಜೋಡಿಸುತ್ತವೆ. ಚಾಲೆಂಜ್ ಏನೇ ಇದ್ರೂ ಮುಂದಿನ 3ರಿಂದ 5 ವರ್ಷಗಳಲ್ಲಿ ಈ 2 ಲಕ್ಷ ಕೋಟಿಯ ಪ್ರಾಜೆಕ್ಟ್ ಯಶಸ್ವಿಯಾಗಿ ಮುಗಿದ್ರೆ ಏಷ್ಯಾ ಭಾಗದಲ್ಲಿ ಭಾರತದ ಪವರ್ ಮತ್ತು ಜಿಯೋಪಾಲಿಟಿಕಲ್ ಸ್ಟ್ರೆಂತ್ ಡಬಲ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸಿ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.